ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಸಮಯ ಕೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆಗಸ್ಟ್ ಅಂತ ಹೇಳಿದೆ, ಅಧಿಕಾರಿಗಳ ಮಟ್ಟದಲ್ಲಿ ಸಮಸ್ಯೆ ಆಗಿದೆ, ಆ ವಿಚಾರದಲ್ಲಿ ನಾನು ಭಾಗಿಯಾಗೋದಿಲ್ಲ, ಜಿಬಿಎ ಚುನಾವಣೆಗೆ ಪಕ್ಷದಿಂದ ಸಿದ್ಧತೆ ಆಗ್ತಾ ಇದೆ ಅಂತ ಬೆಳಗಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದೀನಿ, ನಾನು ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಏನ್ರಿ ಈ ಜಿಬಿಎ ಚುನಾವಣೆಗೆ ಕಾಲಾನೇ ಕೂಡ ಬರಲ್ವೇನೋ ಅನ್ನಷ್ಟರ ಮಟ್ಟಿಗೆ ಬೆಂಗಳೂರಿನ ಜನ ರೋಸ್ ಹೋಗಿದ್ದಾರೆ. ಈಗ ಕೃಷ್ಣ ಬೈರೇಗೌಡರು ಎದ್ದು ನಿಂತ್ಕೊಂಡು ಒಂದಷ್ಟು ವಿಚಾರಗಳಿಗೆ ಗಮನ ಕೊಡ್ತಾ ಇದ್ದಾರೆ. ಬಿಟ್ರೆ ಜಿಬಿಎ ಚುನಾವಣೆಗಳು ನಡೆಯದೆ ಒಂದ್ ರೀತಿಯಲ್ಲಿ ಬೆಂಗಳೂರಲ್ಲಿ ಆಡಳಿತ ಅನಾಥವಾಗಿದೆ ಅಂತಾನೆ ಹೇಳಬೇಕು. ಇನ್ನೂ ಕೂಡ ಸರ್ಕಾರ ಮತ್ತು ಕಾಲಾವಕಾಶ ಕೊಡಿ, ಅಧಿಕಾರಿಗಳ ಮಟ್ಟದಲ್ಲಿ ಸಮಸ್ಯೆ. ಏನ್ ಸಮಸ್ಯೆ ಅಂತೆ ಬಸವರಾಜ್, ಏನ್ ಸಮಸ್ಯೆ ಆಗಿದೆ? ಶ್ರೀಲಕ್ಷ್ಮಿ, ಈ ಬಿಬಿಎಂಪಿ ಚುನಾವಣೆ ಅಥವಾ ಈಗ ಜಿಬಿಎ ಏನಾಗಿದೆ, ಈ ಚುನಾವಣೆ ನಡೆಸದೇ ಇರೋದಕ್ಕೆ ಎರಡೂ ಪಕ್ಷಗಳು ನೇರವಾದಂತಹ ಹೊಣೆ. ಒಂದು ಬಿಜೆಪಿ, ಇನ್ನೊಂದು ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ. ಹೀಗಾಗಿ ಇದಕ್ಕೂ ಕೂಡ ಹೆಚ್ಚಿನ ಒಂದು ಹೊಣೆ ಇರಬೇಕಾಗಿತ್ತು. ಆದ್ರೆ ನೇರವಾದಂತಹ ಒಂದು ಈಗಾಗಲೇ ವಾಗ್ದಾಳಿ ಬರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ. ಯಾಕಂದ್ರೆ ಇವರು 2023 ಚುನಾವಣೆಯಲ್ಲಿ ಒಂದು ವಾಗ್ದಾನವನ್ನು ಮಾಡಿದ್ರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು, ನಾವು ಆಡಳಿತಕ್ಕೆ ಬಂದ ತಕ್ಷಣವೇ ಜಿಬಿಎ ಚುನಾವಣೆಯನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬಂದ್ರು. ಆದ್ರೆ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದು ಹೋಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಜಿಬಿಎ ಚುನಾವಣೆ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 1 ವರ್ಷದಿಂದ ಸುಪ್ರೀಂ ಕೋರ್ಟ್ ಮೇಲಿಂದ ಮೇಲೆ ಅವಧಿಯನ್ನ ವಿಸ್ತರಿಸಿ ಕೊಡ್ತಾನೆ ಇದೆ. ರಾಜ್ಯ ಚುನಾವಣಾ ಆಯೋಗ ಕೂಡ ನಾವು ರೆಡಿ ಇದ್ದೇವೆ, ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತ ಕೆಲಸವನ್ನ ಮಾಡಿದೆ. ಸುಪ್ರೀಂ ಕೋರ್ಟ್ ಆದಷ್ಟು ತಾಕೀತನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಜೂನ್ 30ರ ಒಳಗಾಗಿ ಒಂದು ಚುನಾವಣೆ ನಡೆಸಬೇಕನ್ನುವಂತ ತಾಕೀತನ್ನ ಮಾಡಿತ್ತು. ಅದಾಗೂ ಕೂಡ 2 ತಿಂಗಳ ಕಾಲ ವಿಸ್ತರಣೆಯನ್ನ ಮತ್ತೆ ರಾಜ್ಯ ಸರ್ಕಾರ ಕೇಳಿತ್ತು. ಅದು ಆಗಸ್ಟ್ 31ಕ್ಕೆ ಆಗ್ಲೇಬೇಕು ಅನ್ನುವಂತ ಒಂದು ಖಡಕ್ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಆಡಳಿತಾತ್ಮಕ ಒಂದು ವಿಚಾರವನ್ನು ಇಟ್ಕೊಂಡು ಮತ್ತು ಅಧಿಕಾರಿಗಳು ಎಸ್ಐಆರ್ ಅಲ್ಲಿ ಭಾಗಿಯಾಗಿದ್ದಾರೆ. ಇದು ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಕೇಂದ್ರ ಚುನಾವಣಾ ಆಯೋಗದ ಕಾರ್ಯಕ್ರಮ. ಹಾಗಾಗಿ ಇದಕ್ಕೆ ಅಧಿಕಾರಿಗಳು ಭಾಗಿಯಾಗಿರೋದ್ರಿಂದ ಅಧಿಕಾರಿಗಳ ಕೊರತೆ ಇದೆ. ಹೀಗಾಗಿ ಜಿಬಿಎ ಚುನಾವಣೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಒಂದು ಸಬ್ಬನ್ನ ಹೇಳುವಂತಕ್ಕಂಥದ್ದು ಮತ್ತು ಆಡಳಿತಾತ್ಮಕ ಒಂದಷ್ಟು ಸಮಸ್ಯೆಗಳಿದಾವೆ, ಅವುಗಳನ್ನ ಬಗೆಹರಿಸಬೇಕಾದಂತ ಅನಿವಾರ್ಯತೆ ಇದೆ. ಆದ್ರಿಂದ ನಮಗೆ ಆಗಸ್ಟ್ 31ರಿಂದ ಡಿಸೆಂಬರ್ 31ರವರೆಗೆ ನಮಗೆ ಸಮಯವನ್ನು ವಿಸ್ತರಿಸಿಕೊಡ್ಬೇಕು ಅನ್ನುವಂತ ಒಂದು ಅರ್ಜಿಯನ್ನ ಈಗ ಸುಪ್ರೀಂ ಕೋರ್ಟ್ಗೆ ಹಾಕಿಕೊಂಡಿದೆ ರಾಜ್ಯ ಸರ್ಕಾರ. ಇದನ್ನ ಅರ್ಜಿ ಪರಿಶೀಲಿಸಿದ ನಂತರ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಆಗಸ್ಟ್ 31ಕ್ಕೆ ಆಗ್ಲೇಬೇಕು ಅನ್ನುವಂತ ಖಡಕ್ ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು ಮತ್ತು ಕಾಂಗ್ರೆಸ್ ಪಕ್ಷ ಸೇರಿದಂತೆ ಬಿಜೆಪಿ, ಜೆಡಿಎಸ್ 3 ಪಕ್ಷಗಳು ಕೂಡ ಚುನಾವಣೆ ಆಗ್ಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಸಿದ್ಧತೆಯನ್ನ ಆರಂಭಿಸಿದ್ದು. ಆದ್ರೆ ಈಗ ಎಸ್ಐಆರ್ ಇದೆ ಅನ್ನುವಂತ ಒಂದು ಸಬೂಬನ್ನು ಹೇಳಿ ಅವಧಿಯನ್ನು ವಿಸ್ತರಿಸಕ್ಕೆ ಕೇಳಿದೆ. ಆದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಹೇಗೆ ನೋಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಸುಪ್ರೀಂ ಕೋರ್ಟ್ ಅವಧಿ ವಿಸ್ತರಿಸಿಕೊಟ್ಟಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್. ಇಲ್ಲ, ನೀವು 31ಕ್ಕೆ ಆಗ್ಬೇಕು, ಆಗಸ್ಟ್ 31ಕ್ಕೆ ನೀವು ಅಷ್ಟರೊಳಗಾಗಿ ಚುನಾವಣೆಯನ್ನ ಮಾಡಲೇಬೇಕು ಅನ್ನುವಂಥದ್ದಾದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಲಿದೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಈ ಚುನಾವಣೆ ನಡೀದೇ ಇದ್ದರೆ ಎರಡು ಪಕ್ಷಗಳಿಗೆ ಏನ್ ಲಾಭ? ಯಾಕೆ ಇಷ್ಟೊಂದು ವರ್ಷ ಮುಂದೆ ಹಾಕೊಂಡು ಬಂದಿದ್ದಾರೆ? ಇದರ ಒಳಮರ್ಮ ಏನು? ಆಲ್ರೆಡಿ ಸುಮಾರು ವಿಚಾರಗಳನ್ನ ಹೇಳಿದ್ರಿ ನೀವು. ಇನ್ನು ಇದರ ಒಳಮರ್ಮ ಏನು? ಯಾವ ಲಾಭಕ್ಕೋಸ್ಕರ ರಾಜಕಾರಣಿಗಳು, 3 ಪಕ್ಷದ ರಾಜಕಾರಣಿಗಳು ಈ ಚುನಾವಣೆ ಆಗದೇ ಇದ್ರೆ ಒಳ್ಳೇದು ಅಂತ ನೋಡ್ತಾರೆ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಒಂದು ಸ್ಪಷ್ಟವಾಗಿರ್ತಕ್ಕಂತಹದ್ದು, ಬೆಂಗಳೂರಿನ ಯಾವೊಬ್ಬ ಎಂಎಲ್ಎಗಳಿಗೂ ಯಾವೊಬ್ಬ ಶಾಸಕರಿಗೂ ಈ ಒಂದು ಪಕ್ಷಾತೀತವಾಗಿ ಬಿಬಿಎಂಪಿ ಚುನಾವಣೆ ಅಥವಾ ಈಗ ಜಿಬಿಎ ಚುನಾವಣೆ ಏನಿದೆ ಇದು ನಡೆಯೋಕೆ ಆಗಬಾರದು ಅನ್ನೋಂಥದ್ದು ಒಂದು ರೀತಿಯಲ್ಲಿ ಅವರಿಗೆ ಮನಸ್ಸಲ್ಲಿದೆ. ಯಾಕಂದ್ರೆ ಪೂರ್ತಿ ಆಡಳಿತ ನಮ್ಮ ಹತ್ರನೇ ಇರುತ್ತೆ, ನಮ್ಮ ಕೈಯಿಂದ ವಿಕೇಂದ್ರೀಕರಣ ಆಗಬಾರದು ಅನ್ನುವಂಥದ್ದು. ಆದ್ರೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅಧಿಕಾರ ವಿಕೇಂದ್ರೀಕರಣ ಆಗಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇದೇ ಅಂಶವನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಬಹಳ ದಿನಗಳ ಕಾಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಡೆಸದೇ ಇರಬಾರದು ಅನ್ನುವಂಥದ್ದು. ಆದ್ರೆ ರಾಜ್ಯದ ಏನು ಬೆಂಗಳೂರಿನ ಶಾಸಕ
ಶಾಸಕರೇನಿದ್ದಾರೆ ಪಕ್ಷಾತೀತವಾಗಿ ಇದನ್ನ ಚುನಾವಣೆ ಆಗಕ್ಕೆ ಬಿಡ್ತಿಲ್ಲ ಅನ್ನೋದು ಒಂದು ಕಡೆ ಭಾಗ. ಆದ್ರೆ ಈಗ 5 ಜಿಬಿಎ ಪಾಲಿಕೆಗಳನ್ನ ಮಾಡಲಾಗಿದೆ. ಇದು ಒಂದು 5 ಪೈಕಿ 3 ಗೆಲ್ಲಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಂಗ್ರೆಸ್ ಪಕ್ಷಕ್ಕಿರೋದ್ರಿಂದ ಆದಷ್ಟು ವಿಳಂಬವನ್ನು ಮಾಡ್ತಾ ಇದೆ. ಯಾಕಂದ್ರೆ ಆಡಳಿತಾತ್ಮಕ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕಿದೆ. ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಹಣವನ್ನು ಹೊಂದಿಸತಕ್ಕಂಥ ಕೆಲಸಗಳಾಗಬೇಕು. ಬೆಂಗಳೂರಿನ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ನೀವು ಗಮನಿಸಿರಬಹುದು, ರಸ್ತೆ ಅಭಿವೃದ್ಧಿ ಚರಂಡಿ ಇರಬಹುದು, ಇದ್ರ ಬಗ್ಗೆ ಸಾಕಷ್ಟು ಒಂದಷ್ಟು ಸಾರ್ವಜನಿಕರ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅವನ್ನೆಲ್ಲವನ್ನು ಅಭಿವೃದ್ಧಿ ಪಡಿಸಿಕೊಂಡು ಚುನಾವಣೆಗೆ ಹೋದಿದ್ದೆ ಅದರಲ್ಲಿ ನಮಗೆ ಪರವಾದಂತ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗ್ತಾ ಇದಾವೆ. ಇದರ ಜೊತೆಗೆ ಈಗ SIR ನಡೀತಾ ಇರೋದ್ರಿಂದ ಇದೊಂದು ಸಬೂಬನ್ನು ಹೇಳಿಕೊಂಡು ಈ ಒಂದು ಚುನಾವಣೆಯನ್ನು ಮುಂದಕ್ಕೆ ಹಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.